ಗೆಳೆಯರೇ, ನಮ್ಮ ಹೆಸರಿಗೆ ಯಾವ ನಕ್ಷತ್ರ ನಮಗೆ ಹೊಂದಿಕೆಯಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ತುಂಬ ಸಣ್ಣ ವಿಡಿಯೋ, ದಯವಿಟ್ಟು ಸ್ಕಿಪ್ ಮಾಡದೆ ಫುಲ್ ನೋಡಿ. ಮೊದಲನೇದಾಗಿ ಟೋ, ಚೆ, ಚೋ, ಲ, ಲ ಈ ಅಕ್ಷರದಿಂದ ನಿಮ್ಮ ಹೆಸರು ಪ್ರಾರಂಭವಾದರೆ ಅದು ಅಶ್ವಿನಿ ನಕ್ಷತ್ರ. ಅದೇ ರೀತಿ ಲಿ, ಲು, ಲಾ, ಲೋ ಈ ಅಕ್ಷರದಿಂದ ಪ್ರಾರಂಭವಾದರೆ ಅದು ಭರಣಿ ನಕ್ಷತ್ರ. ಆ, ಇ, ಉ, ಎ, ಐ ಕೃತಿಕಾ ನಕ್ಷತ್ರ. ಹಾಗೆ ಓ, ವ, ವಾ, ವಿ, ವು, ಜ್ವ ರೋಹಿಣಿ ನಕ್ಷತ್ರ. ಹಾಗೆ ವೆ, ವು, ಕ, ಕ, ಕಿ, ಶ್ವೆ, ವಾಯ್, ಕೃ ಇದು ಮೃಗಶಿರ ನಕ್ಷತ್ರ. ಹಾಗೆ ಕು, ಕೌ, ಜ್ಞ, ಚ ಇದು ಆರಿದ್ರ ನಕ್ಷತ್ರ. ಕೆ, ಕೋ, ಆ, ಹ, ಓ ಇದು ಪುನರ್ವಸು ನಕ್ಷತ್ರಕ್ಕೆ ಸಂಬಂಧಿಸಿದ. ಹಾಗೆ ಉ, ಹ, ಡ ಪುಷ್ಯಮಿ ನಕ್ಷತ್ರಕ್ಕೆ ಸಂಬಂಧಿಸಿದ ಹೆಸರು. ಹಾಗೆ ಡಿ, ಡು, ಡ, ಡು ಈ ಅಕ್ಷರ ಆಶ್ಲೇಷ ನಕ್ಷತ್ರಕ್ಕೆ ಸಂಬಂಧಿಸಿದೆ. ಅದೇ ರೀತಿ ಮ, ಮ, ಮಿ, ಮು, ಮೈ, ಮೈ, ಸ್ತಿ ಇದು ಮುಖ ಅಥವಾ ಮುಗ ನಕ್ಷತ್ರಕ್ಕೆ ಸಂಬಂಧಿಸಿದೆ. ಹಾಗೆ ನಿಮ್ಮ ಹೆಸರು ಮೋ, ಟ, ಟಿ, ಟು, ಮೌ ಇಂದ ಪ್ರಾರಂಭವಾದರೆ ಅದು ಪುಬ್ಬ ನಕ್ಷತ್ರಕ್ಕೆ ಸಂಬಂಧಿಸಿದ್ದಾಗಿದೆ. ಹಾಗೆ ಟಿ, ಟೋ, ಪ, ಪ, ಪಿ, ಟೈ, ಶ ಇದು ಉತ್ತರ ನಕ್ಷತ್ರಕ್ಕೆ ಸಂಬಂಧಿಸಿದ್ದು. ಹಾಗೆ ನಿಮ್ಮ ಹೆಸರು ಪು, ಶಂ, ನ, ಟ ಎಂದ ಪ್ರಾರಂಭವಾದರೆ ಹಸ್ತ ನಕ್ಷತ್ರಕ್ಕೆ ಸಂಬಂಧಿಸಿದ್ದು. ಹಾಗೆ ಶ, ಫೆ, ಮೊ, ರ, ರ, ರಿ, ವ, ತಿ ಇದು ಚಿತ್ರ ನಕ್ಷತ್ರಕ್ಕೆ ಸಂಬಂಧಿಸಿದ ಹೆಸರುಗಳಾಗಿದೆ. ಹಾಗೆಯೇ ರು, ರ, ತ, ಥ ಇದು ಸ್ವಾತಿ ನಕ್ಷತ್ರಕ್ಕೆ ಸಂಬಂಧಿಸಿದ ಹೆಸರಾಗಿದ್ದು. ತಿ, ತು, ತ, ತೋ, ಶ್ರೀ, ರೌ, ದೌ ಇದು ವಿಶಾಖ ನಕ್ಷತ್ರಕ್ಕೆ ಸಂಬಂಧಿಸಿದೆ. ಹಾಗೆ ನ, ನ, ನಿ, ನು, ನೃ ಇದು ಅನುರಾಧ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹೆಸರಾಗಿದೆ. ಹಾಗೆಯೇ ನು, ಯ, ಯ, ಎ, ಯು, ಯ ಇದು ಜ್ಯೇಷ್ಠ ನಕ್ಷತ್ರ. ಹಾಗೆಯೇ ಎ, ಯು, ಬ, ಬ, ಬಿ, ಜೊ ಇದು ಮೂಲ ನಕ್ಷತ್ರ. ಮತ್ತು ಭೂ, ಧ, ಭ, ಭ, ಬಿ, ಧಿ ಇದು ಪೂರ್ವ ಭಾದ್ರ ನಕ್ಷತ್ರ. ಹಾಗೆ ನಿಮ್ಮ ಹೆಸರು ಭೇ, ಬೋ, ಝ, ಝ, ಜಿ, ಜೈ ಈ ಹೆಸರಿನಿಂದ ಪ್ರಾರಂಭವಾದರೆ ಅದು ಉತ್ತರ ಭಾದ್ರ ನಕ್ಷತ್ರಕ್ಕೆ ಸಂಬಂಧಿಸಿದ ಹೆಸರಾಗಿದೆ. ಹಾಗೆಯೇ ಜು, ಜಿ, ಜೋ, ಕ, ಶ, ಶ, ಶಿ, ಶು, ಶೆ, ಶೈ ಇದು ಶ್ರವಣ ನಕ್ಷತ್ರಕ್ಕೆ ಸಂಬಂಧಿಸಿದ ಹೆಸರಾಗಿದ್ದು. ಘ, ಗ, ಗಿ, ಕು, ಗೆ ಇದು ಧನಿಷ್ಠ ನಕ್ಷತ್ರಕ್ಕೆ ಸಂಬಂಧಿಸಿದ್ದು. ಗೋ, ಸ, ಸಿ, ಸು ಇದು ಶತಭಿಷ ನಕ್ಷತ್ರಕ್ಕೆ ಸಂಬಂಧಿಸಿದ ಹೆಸರಾಗಿದೆ. ಸೆ, ಸು, ದ, ಧ, ದಿ ಪೂರ್ವಭಾದ್ರ ನಕ್ಷತ್ರ. ದು, ಶೃ, ಪ, ಫ, ಥ, ಬಿ, ಬೆ ಉತ್ತರ ಭಾದ್ರ ನಕ್ಷತ್ರ. ದೆ, ದೋ, ಚ, ಚ, ಚಿ ಇದು ರೇವತಿ ನಕ್ಷತ್ರಕ್ಕೆ ಸಂಬಂಧಿಸಿದ ಹೆಸರುಗಳಾಗಿದೆ.